SSLC ವಿದ್ಯಾರ್ಥಿಗಳಿಗೆ TRG ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಪರೀಕ್ಷಾ ಮಂಡಳಿದವರು, ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿದವರು ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮಾದರಿ ಪ್ರಶ್ನೆ ಪತ್ರಿಕೆ 1, 2, 3, 4 ಕನ್ನಡ ಪ್ರಶ್ನೆ ಮಾದರಿ ಪತ್ರಿಕೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಉತ್ತರ ಸಹಿತವಾಗಿ ಬಿಡುಗಡೆ ಮಾಡಿದ್ದಾರೆ. ಮೊದಲನೇದು, ಎರಡನೇದು, ಮೂರನೇದು ಪತ್ರಿಕೆಗಳನ್ನು ಬಿಡಿಸಲಾಗಿದೆ. ಈಗ 4ನೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇದ್ವಿ. ಯಾವುದೇ ಕಾರಣಕ್ಕಾಗಿ ಈ ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಮಿಸ್ ಮಾಡಿಕೊಳ್ಬೇಡಿ. ಯಾಕಂತಂದರೆ ಹೆಚ್ಚೆಚ್ಚು ಅಂಕಗಳನ್ನು ಗಳಿಸ್ಲಿಕ್ಕೆ ಬಹಳಷ್ಟು ಸಹಾಯಕವಾಗಿರುವಂಥ ಈ ಪ್ರಶ್ನೆಗಳನ್ನು ನೀವು ನೋಡಲೇಬೇಕು. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಮೊದಲೇ ಪ್ರಶ್ನೆ, ಯಯಣನಾಮ ಇವು ಏನವ? ಅನುನಾಸಿಕದವ್ರಿ. ಸಪ್ತಮಿ ಭಕ್ತಿ ಪ್ರತ್ಯಯವಿದು. ಸಪ್ತಮಿ ಭಕ್ತಿ ಪ್ರತ್ಯಯ ಅಂತಂದರೆ ಪ್ರಥಮವು ದ್ವಿತೀಯನು ತೃತೀಯಿಂದ ಅಂತ ನಾವು ಓದ್ತೀವಲ್ಲ, ಎಲ್ಲರೂ ಓದಿದ್ರಿ. ಮಾಡಿ ಯಾನಿ ಎಂಬುದು ಕ್ರಿಯಾರೂಪವಾಗಿದೆ. ಯಾನು ಆನು ಬಂದಾಗ ಅಲ್ಲಿ ಸಂಭವನಾರ್ಥಕ ಕ್ರಿಯಾಪದ. ದ್ರವ್ಯಾರ್ಥಿ ಪದದಲ್ಲಿ ಆಗಿರೋ ಸಂಧಿ ಯಾವುದು? ಗುಣಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ಎಣ್ ಸಂಧಿ. ಸವರ್ಣ ದೀರ್ಘ ಸಂಧಿ. ದ್ರವ್ಯಾರ್ಥಿ ಅನ್ನುವಂಥದ್ದು ಸವರ್ಣ ದೀರ್ಘ ಸಂಧಿ. ಬಹುರ್ವಿ ಸಮಾಸಕ್ಕೆ ಸೇರಿದ ಪದ ದಿನಪಸುತ. ದಿನಪಸುತ, ಹೊಗೆದೂರು, ಬಿಳುಗೊಂಡು, ರಾಮಲಕ್ಷ್ಮಣರು. ದಿನಪಸುತ ಅನ್ನುವಂಥದ್ದು ಬಹುರ್ವಿ ಸಮಾಸಕ್ಕೆ ಒಂದು ಉದಾಹರಣೆ. ಅರಸುಗಳ ರಾಜರ ಕುದುರೆ ಇದು. ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಯಾವುದು? ಆವರಣ ಚಿಹ್ನೆ. ರಾಜರ ಅಂದಾಗ ಆವರಣ ಚಿಹ್ನೆ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲ, ಒಂದು ಪದಕ್ಕೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವಂಥ ಪದವನ್ನು ಬರಿಬೇಕು. ಶಿಕ್ಷಕ ಎನ್ನುವಂಥದ್ದೊಂದು ಅನ್ವರ್ಥಕ ನಾಮ. ಪರ್ವತ ಏನದರಿ ರೂಢನಾಮದ. ವೈಶಾಖ ಎನ್ನುವಂಥ ಪದಕ್ಕೆ ತತ್ಸಂಬಂಧ ಬೆಸಗೆ. ಪಾದುಕ ಹಾವುಗೆ. ನೆರೆಹೊರೆ ಜೋಡು ನುಡಿ. ಹೌದು ಹೌದು ದ್ವಿರುಕ್ತಿ. ಚೆನ್ನಾಗಿ ಸಮಾನಾರ್ಥಕವ್ಯಯ. ಚಂದ್ರನಂತೆ ತದ್ದಿತಾಂತ ಅವ್ಯಯವನ್ನು ನಾವು ಗುರುತಿಸ್ತೀವಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ ಪದಗಳನ್ನು ನೋಡಿ. 3ನೇದು 7 ಅಂಕಗಳು. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಹೇಗೆ ತರಬೇತಿ ಕೊಡುತ್ತವೆ? ಮಕ್ಕಳಿಗೆ ಮೊಲೆಯೊಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ, ಆಹಾರ ವಿಹಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿ ಕೊಡ್ತವೆ. ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು? ಶಾನುಭೋಗರು ಇರಸಾಲಿಗಾಗಿ ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವುದಕ್ಕಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು. ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರೇನು? ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರು ವೂಲ್ವರ್ತ್. ಕಾಶ್ಯಪಿಯ ಸಹೋದರನ ಹೆಸರೇನು? ಕಾಶ್ಯಪಿಯ ಸಹೋದರನ ಹೆಸರು ಸೂರ್ಯಮಿತ್ರರು. ಕರ್ಣ ದುಶ್ಯಾಸನರನ್ನು ಕೊಂದವರು ಯಾರು? ಕರ್ಣ ದುಶ್ಯಾಸನರನ್ನು ಕೊಂದವರು ಪಾರ್ಥ ಭೀಮರು. ಹಲಗಲಿ ಲಾವಣಿಗೆ ಯಾವ ಘಟನೆ ಕಾರಣವಾಗಿದೆ? ಹಲಗಲಿ ಭಯಂಕರ ಹತಾರ ಕದನ ಘಟನೆ ಹಲಗಲಿ ಲಾವಣಿಗೆ ಕಾರಣವಾಗಿದೆ. ಜಗತ್ತು ಯಾರಿಗೆ ಕ್ಷುದ್ರವಾಗಿ ಕಾಣುತ್ತದೆ? ಜಗತ್ತು ದುಡ್ಡಿನ ಪೈತ್ಯ ಅಡರಿದವರಿಗೆ ಕ್ಷುದ್ರವಾಗಿ ಕಾಣುತ್ತದೆ. 2, 3, 4 ವಾಕ್ಯಗಳಲ್ಲಿ ಉತ್ತರಿಸಿ. 20 ಅಂಕಗಳ್ರಿ. 10 ಪ್ರಶ್ನೆ ಕೊಟ್ಟಿದ್ದಾನೆ. 2 ಅಂಕಗಳಿರ್ತವೆ. 18ನೇ ಪ್ರಶ್ನೆ, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದರು. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಬಿಡಿತು. ಬಸವೇಶ್ವರ ಅಲ್ಲಂಪ್ರಭುಗಳಂಥ ಶರಣವರಣ್ಯರು, ಚಾಮರಸ ಕುಮಾರವ್ಯಾಸರಂತಹ ಕವಿಪುಂಗವರು, ಪುರಂದರದಾಸ, ಕನಕದಾಸರಂಥ ದಾಸಶ್ರೇಷ್ಠರು ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವಾದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಕನ್ನಡ ಭಾಷೆಯು ಸುಲಿದ ಬಾಳೆಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವೂ ಸುಂದರವೂ ರುಚಿಯುಳ್ಳದ್ದೂ ಆಗಿದೆ ಎಂದು ಕವಿ ಮಹಾಲಿಂಗರಿಂಗರು ಘೋಷಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿದೆ. 19ನೇ ಪ್ರಶ್ನೆ, ರಾಮನು ಗಿರಿವನವನ್ನು ಪ್ರಾರ್ಥಿಸಿದ ಬಗೆಯನ್ನು ವಿವರಿಸಿ. ಸೀತೆಯ ಅಪಹರಣದಿಂದ ದುಃಖತಪ್ತನಾಗಿದ್ದ ರಾಮನು ಗಿರಿವನಗಳನ್ನು ಕುರಿತು, ಗಿರಿವನಗಳೇ, ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು, ಹೇಳಿರಿ. ನನ್ನ ಪ್ರೀತಿಯ ರಾಣಿ ಸೀತೆಯು ನನಗೆ ದೊರೆಯುವಳೇ? ಅವಳು ಇರುವ ಸ್ಥಳವನ್ನು ನೀವು ತಿಳಿದಿರುವಿರೇ? ನನ್ನ ರಾಣಿಯು ನನಗೆ ದೊರೆಯುವಳೇ? ಈ ಬೇಗೆ ಕಡಿಮೆಯಾಗುತ್ತಿಲ್ಲವಲ್ಲ? ಈ ನನ್ನ ಹೃದಯದ ಬೇಗೆಯು ಜಗವನ್ನು ಸುಡುತ್ತಿಲ್ಲವಲ್ಲ? ನನ್ನ ಹೃದಯದ ಈ ದುಃಖವು ನಾಶವಾಗುತ್ತಿಲ್ಲವಲ್ಲ ಎಂದು ಪ್ರಾರ್ಥಿಸಿದನು. ಶಬರಿ ರಾಮಲಕ್ಷ್ಮಣರನ್ನು ಹೇಗೆ ಉಪಚರಿಸಿದಳು? ಶಬರಿಯು ರಾಮಲಕ್ಷ್ಮಣರನ್ನು ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನು ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಯನ್ನು ಕಣ್ಣಿಗೊತ್ತಿಕೊಂಡಳು. ಅಯ್ಯೋ, ಏನೂ ಸಿದ್ಧತೆ ಇಲ್ಲ, ನಿನ್ನೆಯಷ್ಟು ಚೆನ್ನವಿಲ್ಲ ಎಂದು ಹಂಬಲಿಸಿ ತನ್ನ ಮನದ ಬಯಕೆಯಂತೆ ಬಗೆ ಬಗೆಯ ಸುವಾಸನೆಯುಳ್ಳ ಹೂಮಾಲೆಯನ್ನು ಕೊರಳಿಗೆ ಹಾಕಿ ಅಬ್ಬಾ ಎಂದು ಹಿಗ್ಗಿ ಹಿಗ್ಗಿ ಸಂತಸಪಟ್ಟಳು.
ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದು ತಂದೆನು ಎಂದು ಹೇಳುತ್ತಾ ತಾನೇ ಅವರ ಕೈಯಲ್ಲಿ ಸವಿಯಾದ ಹಣ್ಣುಗಳನ್ನು ನೀಡಿ ಉಪಚರಿಸಿದಳು. ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಸ್ಟೋನ್ ಆಫ್ ಸ್ಕೋನ್ ವಿಶೇಷತೆಯನ್ನು ತಿಳಿಸಿ. ಲಂಡನ್ ನಗರದಲ್ಲಿ ಸಾಮ್ರಾಟರ ರಾಜ್ಯಾಭಿಷೇಕವಾಗುವಾಗ ಅವರ ಸಿಂಹಾಸನದ ಮೇಲೆ ಒಂದು ಕಲ್ಲು ಪಾಟಿಯನ್ನು ಹಾಕುತ್ತಾರೆ. ಪಟ್ಟಾಭಿಷೇಕವಾಗುವಾಗ ಮಾತ್ರ ಸಾಮ್ರಾಟರು ಇದರ ಮೇಲೆ ಕೂಡಬೇಕು. ಈ ಶಿಲೆಯನ್ನು ಒಳಗೊಂಡ ಸಿಂಹಾಸನವು ವೆಸ್ಟ್ ಮಿನಿಸ್ಟರ್ ಮಂದಿರದಲ್ಲಿಯ ಒಂದು ಭಾಗದಲ್ಲಿದೆ. ಸ್ಟೋನ್ ಆಫ್ ಸ್ಕೋನ್ ಎಂದು ಇದರ ಹೆಸರು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡಿನ ಅರಸರಿಂದ ಇದನ್ನು ಕಿತ್ತುಕೊಂಡು ಬಂದಂತೆ ಕಾಣುತ್ತದೆ. ಅಂದಿನಿಂದ ಎಲ್ಲ ಸಾಮ್ರಾಟರ ಅಭಿಷೇಕವು ಈ ಕಲ್ಲಿನ ಮೇಲೆ ಆಗಿದೆ. 22ನೇ ಪ್ರಶ್ನೆ, ಹಕ್ಕಿಯ ಹಾರಾಟವನ್ನು ಕವಿ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಕಾಲದ ಸಂಕೇತವಾಗಿರುವ ಹಕ್ಕಿಯು ತರತಮರಹಿತ ಸಮೃದ್ಧಿಯಿಂದ ಕೂಡಿದ ನೀಲಮೇಘ ಮಂಡಲ ಸಮಬಣ್ಣದಂತೆ, ಅನಂತ ಆಕಾಶದಲ್ಲಿರುವ ಮುಗಿಲಿಗೆ ರೆಕ್ಕೆಗಳು ಮೂಡಿದಂತೆ, ನಕ್ಷತ್ರಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರನನ್ನು ಕಣ್ಣಾಗಿಸಿಕೊಂಡು ಹಾರಾಡುತ್ತಿರುವ ನೋಟ ಅದ್ಭುತವಾದುದು ಎಂದು ಕವಿ ವರ್ಣಿಸುತ್ತಾರೆ. 23ನೇದು, ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬೇಡರು ಬ್ರಿಟಿಷ್ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ತಮ್ಮಲ್ಲಿರುವ ಆಯುಧಗಳನ್ನು ಕೊಡಲು ಒಪ್ಪದೆ ದಂಗೆ ಎದ್ದರು. ಈ ದಂಗೆಯನ್ನು ಹತ್ತಿಕ್ಕಲು ಬಂದ ಕಾರಕೂನನ ಕಪಾಳಕ್ಕೆ ಹೊಡೆದು ಸಿಪಾಯಿಗಳನ್ನು ಹೊಡೆದುರುಳಿಸಿದರು. ಇದರಿಂದ ಬ್ರಿಟಿಷ್ ಅಧಿಕಾರಿಯು ಬಹುಕೋಪಗೊಂಡು ಹಲಗಲಿಯ ಮೇಲೆ ದಾಳಿ ಮಾಡುವಂತೆ ಅಶ್ವದಳ ಸೈನಿಕರಿಗೆ ಆದೇಶ ಮಾಡುತ್ತಾನೆ. ಅಶ್ವದಳ ಸೈನಿಕರು ಒಟ್ಟಾಗಿ ಹಲಗಲಿಗೆ ಬಂದು ದಾಳಿ ಮಾಡತೊಡಗಿದಾಗ ಊರಿನ ಒಳಗಿದ್ದ ಬೇಡರು ಅಶ್ವದಳ ಸೈನಿಕರ ಮೇಲೆ ಮುಂಗಾರಿನ ಸಿಡಿಲು ಸಿಡಿಯುವಂತೆ ಗುಂಡಿನ ಮಳೆಗೆರೆಯುತ್ತಾರೆ. ಇದರಿಂದ ಗಾಬರಿಗೊಂಡಂತಹ ಅಶ್ವದಳ ಸೈನಿಕರು ಹಿಂದೆ ಸರಿದು ದಂಡನ್ನು ಕಳಿಸುವಂತೆ ಮೇಲಾಧಿಕಾರಿಗಳಿಗೆ ಕಾಗದ ಬರೆಯುತ್ತಾರೆ. ಈ ಘಟನೆಯು ಹಲಗಲಿಯಾಗಿ ದಂಡು ಬರಲು ಕಾರಣವಾಗಿದೆ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ವಸಂತನ ಆಗಮನದ ಸಂದರ್ಭದಲ್ಲಿ ಇಳೆಯು ಸಂಭ್ರಮಿಸುವ ರೀತಿ ತಿಳಿಸಿ. ಋತುಗಳ ರಾಜನಾದ ವಸಂತನ ಆಗಮನದ ಸಮಯದಲ್ಲಿ ಪುಟ್ಟಿಯ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹಸುರಾದ ಎಲೆಗಳು ಮತ್ತು ಹಣ್ಣುಗಳಿಂದ ಮೈತುಂಬಿ ನಿಂತಿವೆ. ಆಕಾಶದಲ್ಲಿ ಹಕ್ಕಿಗಳು ರೆಕ್ಕೆಗಳನ್ನು ಬಿಚ್ಚಿ ಹಾರುತ್ತಿವೆ. ಮಾವಿನ ಚಿಗುರನ್ನು ತಿಂದು ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಕಡಲು ಉಕ್ಕಿ ಹರಿಯುತ್ತಿದೆ. ಇಳೆಯು ವಸಂತನ ಆಗಮನದ ಸಂತಸದಲ್ಲಿ ಮುಳುಗಿ ಸಂಭ್ರಮಿಸುತ್ತಿದೆ. ಮಲ್ಲಿಗೆ ಹೂಗಳು ಅರಳಿ ಮುಗುಳುನಗೆ ಬೀರುತ್ತಿವೆ. ಮನೆಯ ಮುಂದಿನ ಹೊಳೆಯುವ ರಂಗೋಲಿಯಲ್ಲಿ ಬಾಲರವಿಯು ಥಳಥಳಿಸುತ್ತಿದ್ದಾನೆ. ಹೀಗೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ವಸಂತನ ಆಗಮನದ ಸಂದರ್ಭದಲ್ಲಿ ಇಳೆಯು ಸಂಭ್ರಮಿಸುತ್ತದೆ. 25ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ನಲ್ಲಿನ ಜನರಲ್ ಡಯರ್ ಗುಂಡಿನ ದಾಳಿ ನಡೆದ ಸಂದರ್ಭವನ್ನು ವಿವರಿಸಿ. ಸ್ವಾತಂತ್ರ್ಯ ಹೋರಾಟಗಾರರು ಕ್ರಿಸ್ತಶಕ 1919 ಏಪ್ರಿಲ್ 13ರಂದು ಜಲಿಯನ್ ವಾಲಾಬಾಗ್ನಲ್ಲಿ ಶಾಂತಿಯುತ ಸಭೆಯನ್ನು ಸಂಘಟಿಸಿದರು. ಈ ಸಭೆಯಲ್ಲಿ ಅಮಾಯಕರಾದ ನಿಶಸ್ತ್ರರಾದ ಗಂಡಸರು, ಹೆಂಗಸರು, ಮಕ್ಕಳು ಸೇರಿ ಸುಮಾರು 20,000 ಜನರಿದ್ದರು. ಅಲ್ಲಿದ್ದ ಜನರಿಗೆ ಯಾವ ಎಚ್ಚರಿಕೆಯನ್ನು ಕೊಡದೆ ಕಠೋರ ಹೃದಯದ ಅಧಿಕಾರಿಯಾಗಿದ್ದ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್ ತನ್ನ ಸೈನಿಕರಿಗೆ ಗುಂಡಿನ ದಾಳಿ ನಡೆಸಲು ಆಜ್ಞೆ ನೀಡಿದನು. ಈ ಸಭೆಯಲ್ಲಿ ಸೇರಿದ ಅಮಾಯಕ ಭಾರತೀಯರ ಮೇಲೆ ಪೊಲೀಸರು ಗುಂಡಿನ ಮಳೆಗರೆದರು. ಈ ಹತ್ಯಾಕಾಂಡದಲ್ಲಿ ಸುಮಾರು 400ಕ್ಕೂ ಹೆಚ್ಚು ಜನರು ಕೊಲ್ಲಲ್ಪಟ್ಟರು. ಸುಮಾರು 1200ಕ್ಕೂ ಹೆಚ್ಚು ಜನರು ಗಾಯಗೊಂಡರು. ಹೀಗೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು ಸ್ವಾತಂತ್ರ್ಯ ಇತಿಹಾಸದ ಕರಾಳ ಘಟನೆಯಾಯಿತು. 26ನೇ, ಅಂಟು ದಿ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರು ಅರ್ಥೈಸಿಕೊಂಡ ಸಿದ್ಧಾಂತಗಳನ್ನು ತಿಳಿಸಿ. ರಸ್ಕಿನನ ಅಂಟು ದಿ ಲಾಸ್ಟ್ ಪುಸ್ತಕವನ್ನು ಗಾಂಧೀಜಿಯವರು ಸರ್ವೋದಯ ಎಂಬ ಹೆಸರಿನಿಂದ ಗುಜರಾತಿ ಭಾಷೆಗೆ ಅನುವಾದ ಮಾಡಿದರು. ಅವರು ಅಂಟು ದಿ ಲಾಸ್ಟ್ ಗ್ರಂಥದ ಸಿದ್ಧಾಂತಗಳನ್ನು ಈ ಕೆಳಗಿನಂತೆ ಅರ್ಥೈಸಿಕೊಂಡರು. ಎಲ್ಲರ ಒಳ್ಳೆಯದರಲ್ಲಿಯೇ ನಮ್ಮ ಒಳ್ಳೆಯದೂ ಅಡಗಿದೆ. ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ. ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ. ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈಕಸುಬುಗಾರನ ಜೀವನವೇ ಯೋಗ್ಯ ಜೀವನ. ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮವನ್ನು ತಿಳಿಸಿ. ಅರಿಯದವರೊಡನೆ ಮಾಡಿದ ಸಂಘ ಕಲ್ಲುಗಳನ್ನು ಉಜ್ಜಿ ಬೆಂಕಿಯನ್ನು ಪಡೆದಂತೆ ಅಪ್ರಯೋಜನಕಾರಿಯಾಗಿರುತ್ತದೆ. ಬಲ್ಲವರೊಡನೆ ಮಾಡಿದ ಸಂಘ ಮೊಸರನ್ನು ಕಡಿದು ಬೆಣ್ಣೆಯನ್ನು ಪಡೆದಂತೆ ಪ್ರಯೋಜನಕಾರಿಯಾಗಿರುತ್ತದೆ. ಇವು ಅರಿಯದವರ ಮತ್ತು ಬಲ್ಲವರ ಸಂಘದ ಪರಿಣಾಮಗಳು. ಶರಣರ ಸಂಘವನ್ನು ಮಾಡಿದರು ಕುರುವರದ ಗಿರಿಯನ್ನು ಉರಿಕೊಂಡಂತೆ ಎನ್ನುವ ಅಕ್ಕಮಹಾದೇವರ ಅಭಿಪ್ರಾಯವಾಗಿದೆ. 5ನೇ ಪ್ರಶ್ನೆ, ಕೆಳಗಿನ ಸಾಹಿತಿಗಳ ಜನ್ಮಸ್ಥಳ ಬರಿಬೇಕು. ಕಾಲ, ಕೃತಿ, ಬಿರುದು, ಪ್ರಶಸ್ತಿಯನ್ನು ಕುರಿತು ವಿವರಿಸಬೇಕು.
ಎ ಎನ್ ಮೂರ್ತಿರಾವ್ ಅವ್ರು ಏನು ಮಾಡ್ತಾರೆ, ಅವ್ರದ್ದು ಲೇಖನ ಪರಿಚಯ. ಶ್ರೀ ಅಕ್ಕಿ ಹೆಬ್ಬಾಳು ನರಸಿಂಹಮೂರ್ತಿರಾವ್ ಅವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಅಕ್ಕಿ ಹೆಬ್ಬಾಳು ಗ್ರಾಮದಲ್ಲಿ ಜನಿಸಿದರು. ಇವರು ಸಮಗ್ರ ಲಲಿತ ಪ್ರಬಂಧಗಳು, ದೇವರು, ಹಗಲುಗನಸು, ಅಲಿಯುವ ಮನ, ಅಪರಯ ವಯಸ್ಕರನ ಅಮೆರಿಕ ಯಾತ್ರೆ, ಚಂಡಮಾರುತ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ ಚಿತ್ರಗಳು, ಪತ್ರಗಳು ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಶ್ರೀಯುತರಿಗೆ ಕರ್ನಾಟಕ ಸರ್ಕಾರವು ಪಂಪ ಪ್ರಶಸ್ತಿಯನ್ನು, ಕೇಂದ್ರ ಸರ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಹಾಗೂ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲಿಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧನಾದಂಥ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅವರು ಕ್ರಿಸ್ತಶಕ 1904 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಪಕ್ಷಿಕಾಶಿ, ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ನನ್ನ ದೇವರು ಮತ್ತು ಇತರ ಕಥೆಗಳನ್ನು, ಸನ್ಯಾಸಿ ಮತ್ತು ಇತರ ಕಥೆಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದಗಳು, ಅಮಲನ ಕತೆ, ಮೋಡಣ್ಣನ ತಮ್ಮ, ಬೊಮ್ಮನಹಳ್ಳಿಯ ಕಿಂದರ ಜೋಗಿ, ಶ್ರೀರಾಮಾಯಣ ದರ್ಶನ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ರಾಷ್ಟ್ರಕವಿ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿಗಳು, ಮೈಸೂರು, ಕರ್ನಾಟಕ, ಬೆಂಗಳೂರು, ಗುಲ್ಬರ್ಗಾ ವಿಶ್ವವಿದ್ಯಾನಿಲಯಗಳು ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ. ಇಲ್ಲಿ ಏನಿದೆ ಅಂತಂದರೆ, ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕ್ರಿ. ಅಂಬುಜಾನನೆ ಕೇಳು ತಾಂಡವನೆಂಬ ಮುನಿ ಪಿತೃ ಮಾತ್ರ ಸೇವಾಲಂಬಕನು ತೊಳಲಿದನು ನಾನಾ ತೀರ್ಥಯಾತ್ರೆಯಲ್ಲಿ. ಇಲ್ಲಿ ಏನಂತಂದರೆ 3 ಸಾಲು ಕೊಟ್ಟಿದ್ದಾನೆ. ಅಂದರೆ 3 ಸಾಲು ಕೊಟ್ಟಿದ ತಕ್ಷಣ ಇದು ಷಟ್ಪದಿ ಅನ್ಬೇಕು, ಗುರು ಲಘು ಹಾಕಬೇಕು. 3, 4 ಬಂದಿದೆ ಇಲ್ಲಿ, ಅದಕ್ಕಾಗಿ ಇದು ಭಾಮಿನಿ ಷಟ್ಪದಿ ಅಂತ ಹೇಳಬೇಕು. ಕೆಳಗೊಂದು ಅಲಂಕಾರವನ್ನು ಕೊಟ್ಟಿದ್ದಾನೆ. ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರು ಹೊಸೆದು ಬೆಣ್ಣೆಯು ತೆಗೆದು ಕೊಂಬಂತೆ ಅಂತೆ ಬಂದಾಗ ಇದು ಉಪಮಾಲಂಕಾರ. ಬಿಡಿಸ್ಬೇಕು ಅಲಂಕಾರ ಉಪಮಾಲಂಕಾರ. ಲಕ್ಷಣ ಏನಂತಂದರೆ, 2 ವಸ್ತುಗಳಲ್ಲಿರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ. ಸೀತೆ ಮುಖ ಕಮಲದಂತೆ, ಇದರಂಗೆ ಅದು ಅದ ಅಂತ ಹೇಳೋದು. ಉಪಮೇಯ ಬಲ್ಲವರ್ಣನೆ ಮಾಡಿದ ಸಂಘ. ಉಪಮಾನ ಮೊಸರು ಹೊಸೆದು ಬೆಣ್ಣೆಯನ್ನು ತೆಗೆಯೋದು. ಉಪಮಾವಾಚಕ ಅಂತೆ ಅಂತ ಹೇಳ್ಬೋದು. ಜೊತೆಗೆ ಸಮಾನ ಧರ್ಮ ಸ್ಪಷ್ಟವಾಗಿಲ್ಲ, ಉತ್ತಮವಾದದ್ದು ಸಮನ್ವಯ. ಈ ವಾಕ್ಯದಲ್ಲಿ ಉಪಮೇಯವಾದ ಬಲ್ಲವರೊಡನೆ ಮಾಡಿದ ಸಂಘವನ್ನು ಉಪಮಾನವಾದ ಮೊಸರು ಹೊಸೆದು ಬೆಣ್ಣೆಯನ್ನು ತೆಗೆದಕ್ಕೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಆದ್ದರಿಂದ ಈ ವಾಕ್ಯ ಉಪಮಾಲಂಕಾರ ಲಕ್ಷ್ಯವಾಗಿದೆ ಅಂತ ಇಲ್ಲಿ ಹೇಳ್ತೀವಿ. ಕೆಳಗಿನ ಗಾದೆಗಳಲ್ಲಿ ಯಾವುದಾದರೊಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ. ಒಂದು ನೋಡ್ರಿ, ಆಪತ್ತಿಗಾದವನೇ ನೆಂಟ. ಇಲ್ಲಿ ನೋಡಿ, ಗಾದೆಗಳು ವೇದಗಳಿಗೆ ಸಮಾನ ಎನ್ನುತ್ತಾರೆ. ಗಾದೆ ವೇದಕ್ಕಿಂತ 1 ಪಟ್ಟು ಮಿಗಿಲಾಗಿರುವುದರಿಂದ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನುಡಿ ಹುಟ್ಟಿತ್ತು. ಹಿರಿಯರ ಜನಪದರ ಅನುಭವದ ನುಡಿಮುತ್ತುಗಳೇ ಗಾದೆಗಳು. ಬಿಂದುವಿನಂಥ ಗಾದೆಯಲ್ಲಿ ಸಿಂಧುವಿನಂಥ ವಿಶಾಲಾರ್ಥ ಅಡಗಿರುತ್ತೆ. ಅಂಥ ಮಹತ್ವದ ಗಾದೆಗಳಲ್ಲಿ ಆಪತ್ತಿಗಾದವನೇ ನೆಂಟ ಎಂಬ ಗಾದೆಯೂ ಸಹ ಒಂದಾಗಿದೆ. ಈ ರೀತಿಲಿ ಕೊಟ್ಟಿದ್ದಾರೆ ನೋಡಿ, ಆಪತ್ತಿಗಾದವನೇ ನೆಂಟ ಅನ್ನುವಂಥದ್ದು. ನೀವೇನು ಮಾಡ್ಬೋದು, ಇದನ್ನು ನೋಡಿ ಓದ್ಕೊಂಡು ಬರಿಬೋದು, ಅಥವಾ ಮನಸ್ಸಿದ್ದರೆ ಮಾರ್ಗ ಅಂತ ಕೊಟ್ಟಿದ್ದಾನೆ. ಗಾದೆಗಳು ವೇದಗಳಿಗೆ ಸಮಾನ ಅಂತಾರೆ. ಇದು ಹೆಂಗೆ ಮೇಲ್ಗಡೆ ಬರೆದಿದ್ದೀವಲ್ಲ ಅದೇ ಥರ ಬರಿಬೇಕು. ಯಾವುದೇ ಸಾಧನೆಯನ್ನು ಮಾಡಬೇಕಾದರೂ ಮನಸ್ಸು ಮಾಡಬೇಕು. ಮನಸ್ಸು ಮಾಡಿದರೆ ಯಾವುದೇ ಕಾರ್ಯವನ್ನು ಮಾಡಬಹುದು. ನಮ್ಮ ಎಲ್ಲ ಕಾರ್ಯಗಳಿಗೆ ಮನಸ್ಸೇ ಮೂಲ. ಈ ಕಾರ್ಯವನ್ನು ಮಾಡಲೇಬೇಕೆಂದು ಮನಸ್ಸು ಮಾಡಿ ಪ್ರಯತ್ನ ಮಾಡಿದಾಗ ಕಾರ್ಯವನ್ನು ಸಾಧಿಸುವ ಮಾರ್ಗವು ತನ್ನಿಂದ ತಾನೇ ತೋರುತ್ತದೆ. ಕೈಯಲ್ಲಿ ಆಗೋದೆಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗ ಉಂಟು, ಕೆಚ್ಚದೆ ಇರಬೇಕು ಎನ್ನುವ ಹಾಡನ್ನು ಮರೆಯಬಾರದು. ವಿದ್ಯಾರ್ಥಿ ಯಶಸ್ಸನ್ನು ಪಡೆಯಬೇಕು ಎಂಬ ಮನಸ್ಸಿನಿಂದ ಪ್ರಯತ್ನಶೀಲನಾದರೆ, ಮನಸ್ಸಿಟ್ಟು ಅಧ್ಯಯನ ಮಾಡಿದರೆ ಖಂಡಿತ ಅವರ ಗುರಿಯನ್ನು ತಲುಪಲು ಮಾರ್ಗಗಳು ಕಾಣತೊಡಗುತ್ತವೆ ಎಂಬುದನ್ನು ಈ ಗಾದೆ ವಿವರಿಸುತ್ತದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರವರ ಮನಸ್ಸಿನ ಸಂಕಲ್ಪದಿಂದ ಬಂದ ಎಡರು ತೊಡರುಗಳನ್ನು ಧೈರ್ಯದಿಂದ ಎದುರಿಸಿ ಕಟ್ಟಿದ ಕೃಷ್ಣರಾಜ ಸಾಗರ ಅಣೆಕಟ್ಟು ಇಂದು ಲಕ್ಷಾಂತರ ರೈತರ ಬಾಳಿಗೆ ಬೆಳಕಾಗಿದೆ ಅಂತಲೂ ಹೇಳ್ಬೋದು. ಹೀಗೆ 2 ಗಾದೆಗಳು, ಅದರಲ್ಲಿ 1 ಬರಿಬೇಕು. ಮೊದಲಿಗೆ ಸ್ವಲ್ಪ ಪೀಠಿಕೆ ಥರ ಹಾಕಬೇಕು, ಅಂದಾಗ ಮಾತ್ರ ನಿಮ್ಗೆ ಅಂಕ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳನ್ನು, ಸಂದರ್ಭ, ಸ್ವಾರಸ್ಯಗಳನ್ನು ಬರೆಯಿರಿ. ಅವರಿಗೆ ಅವರ ಪ್ರಜ್ಞೆಯೇ ದೇವರಾಗಿತ್ತು ಅನ್ನುವಂಥದ್ದು. ನೋಡಿ, ಈ ವಾಕ್ಯವನ್ನು ಶ್ರೀ ದೇವನೂರು ಮಹಾದೇವರು ರಚಿಸಿರುವ ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಲೇಖಕರಾದ ದೇವನೂರು ಮಹಾದೇವರು ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡು ಇರಲಿಲ್ಲ.
ಪ್ರತಿಯೊಬ್ಬ ವಚನಕಾರಿಗೆ ಅವರದೇ ಆದ ಒಂದು ಇಷ್ಟದೈವ ಇತ್ತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ವಚನಕಾರಿಗೆ ಅವರವರ ಪ್ರಜ್ಞೆಯೇ ದೇವರು, ಆದ್ದರಿಂದ ಅವರು ನುಡಿದಂತೆ ನಡೆಯಬೇಕಾಯಿತು, ಏಕೆಂದರೆ ತಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಲು ಆಗುವುದಿಲ್ಲ, ಅದು ಕಷ್ಟವಾಗುತ್ತೆ ಎಂಬುದನ್ನು ಈ ಮಾತಿನ ಮೂಲಕ ಸ್ವಾರಸ್ಯವಾಗಿ ಹೇಳ್ತಾರೆ. ಯಾರದು ಒಳಗೆ ಬಾಗಿಲು ತೆಗೀರಿ. ಆಯ್ಕೆ ಈ ವಾಕ್ಯನ ಶ್ರೀಮತಿ ಸಾರಾ ಬುಕ್ಕರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಶತ್ರು ದೇಶದ ಸೈನಿಕರು ತಮ್ಮ ದೇಶದ ಗಡಿಯೊಳಗೆ ಅವಿತಿರಬಹುದು ಎಂದು ಭಾವಿಸಿ ಹುಡುಕುತ್ತಾ ಬಂದ ಸೈನಿಕರು ಮುದುಕಿಯ ಮನೆಯಲ್ಲಿ ಶೋಧನೆ ಮಾಡಲು ಬಂದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸೈನಿಕರ ಉಡುಪಿನಲ್ಲಿದ್ದವರು ಮುದುಕಿಯ ಮನೆಯ ಬಾಗಿಲನ್ನು ಟಕ್ 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 ಎಂದು ಬಡಿದು ಈ ಮಾತನ್ನು ಹೇಳ್ತಾರೆ. ಶತ್ರುವನ್ನು ಹುಡುಕಿಕೊಂಡು ಬಂದ ಸೈನಿಕ ಅಧಿಕಾರವಾಣಿಯು ಈ ಮಾತಿನಲ್ಲಿ ಬಹು ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ಪಂಡಿತ ಜನಮೆಲ್ಲ ಮೆಚ್ಚಿ ಬಿಚ್ಚಳಿಸಿ. ಈ ವಾಕ್ಯವನ್ನು ಶಿವಕೋಟೆಚಾರ್ಯರು ರಚಿಸಿರುವ ಕನ್ನಡದ ಪ್ರಥಮ ಗದ್ಯ ಕೃತಿಯಾದಂಥ ಒಡ್ಡಾರಾಧನೆ ಎನ್ನುವ ಕೃತಿಯಿಂದ ಆಯ್ದು ಅಗ್ನಿಭೂತಿ ವಾಯುಭೂತಿಯರ ಕಥೆ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ತಮ್ಮ ಮಾವನಾದ ಸೂರ್ಯಮಿತ್ರನ ಬಳಿಯಲ್ಲಿ ಅಧ್ಯಯನ ಮಾಡಿ ಸಕಲ ವಿದ್ಯಾಪರಂಗತನಾಗಿ ಅಗ್ನಿಭೂತಿ ವಾಯುಭೂತಿಯು ಕೌಶಂಬಿ ಅರಸನಾದ ಅತಿಬಲನನ್ನು ಕಂಡು ರಾಜ್ಯಸಭೆಯಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿದಾಗ ರಾಜ್ಯಸಭೆಯಲ್ಲಿದ್ದ ಪಂಡಿತ ಜನರು ಇವರ ಪಾಂಡಿತ್ಯವನ್ನು ಮೆಚ್ಚಿ ಹೊಗಳಿದ ಸಂದರ್ಭದಲ್ಲಿ ಮಾತು ಬಂದಿದೆ. ಕವಿಗಳು ಈ ಮಾತನ್ನು ಹೇಳ್ತಾರೆ. ವಿದ್ಯೆಯನ್ನು ಕಲಿಯದೆ ನಾಚಿಕೆಗೀಡಾಗಿದ್ದ ಅಗ್ನಿಭೂತಿ ವಾಯುಭೂತಿಯರು ಅದೇ ರಾಜ್ಯಸಭೆಯಲ್ಲಿ ತಮ್ಮ ಪಾಂಡಿತ್ಯವನ್ನು ಪ್ರದರ್ಶಿಸಿ ಮೆಚ್ಚುಗೆ ಪಾತ್ರರಾದರು ಎಂದು ಕವಿಗಳು ವರ್ಣಿಸಿರುವುದು ಬಹಳ ಸ್ವಾರಸ್ಯಪೂರ್ಣವಾಗಿದೆ. 36ನೇ ಪ್ರಶ್ನೆ ಏನಪ್ಪ ಅಂತಂದರೆ, ರೆಕ್ಕೆ ಬೀಸುತ್ತ ಚೇತನಗೊಳಿಸಿ. ಈ ವಾಕ್ಯವನ್ನು ಅಂಬಿಕಾ ತನಯದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಶ್ರೀ ದ ರಾ ಬೇಂದ್ರೆ ರಚಿಸಿರುವ ಗರಿ ಕವನ ಸಂಕಲನ ಆಯ್ದ ಹಕ್ಕಿ ಹಾರುತ್ತಿದೆ ನೋಡಿದರೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕವಿ ದ ರಾ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಗೆ ಸಮೀಕರಿಸಿ ವರ್ಣಿಸುವ ಸಂದರ್ಭದಲ್ಲಿ ಕಾಲಪಕ್ಷಿಯು ತನ್ನ ರೆಕ್ಕೆಗಳನ್ನು ಬೀಸುವ ಮೂಲಕ ಭೂಮಂಡಲದ ಜೀವಿಗಳಿಗೆ ಚೈತನ್ಯ ನೀಡಿ ಮುಂದಿನ ಜನಾಂಗದ ಮಕ್ಕಳನ್ನು ಹರಿಸಿ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹಾರೈಸುತ್ತಿದೆ ಎಂಬ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಕಾಲಪಕ್ಷಿಯು ಯುಗಯುಗದಲ್ಲೂ ಜನರಿಗೆ ಚೈತನ್ಯವನ್ನು ತುಂಬಿ ಮುಂದಿನ ಜನಾಂಗವನ್ನು ಹರಿಸುತ್ತಿದೆ ಎಂಬುದು ಈ ಮಾತಿನ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಅಹಿತರೋಳ್ ಸಂಧ್ಯೆನೆಂ ಸಮಕೊಳಿಸಲೆಂದು ಬಂದೇನೆ. ಈ ವಾಕ್ಯವನ್ನು ಪ್ರೊಫೆಸರ್ ಹಂಸ ನಾಗರಾಜಯ್ಯವರು ಸಂಪಾದಿಸಿದ ರನ್ನ ಸಂಪುಟದ ಮಹಾಕವಿ ರನ್ನನ ಸಾಹಸ ಭೀಮ ವಿಜಯ ಮಹಾಕಾವ್ಯದ ಪಂಚಮಾಶ್ವದಿಂದ ಆಯ್ದ ಛಲಮನೆ ಮೆರೆವೇಂ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಶರಶಯ್ಯಲ್ಲಿ ಮಲಗಿರುವ ಭೀಷ್ಮರನ್ನು ಕಾಣಲು ಬಂದ ಸಂದರ್ಭದಲ್ಲಿ ದುರ್ಯೋಧನನ ಈ ಮಾತನ್ನು ಭೀಷ್ಮನಿಗೆ ಹೇಳ್ತಾನೆ. ದುರ್ಯೋಧನನು ಮುಗುಳು ನಗೆ ಬೀರಿ, ಅಜ್ಜ ನಿಮಗೆ ವಂದಿಸಿ ಆಶೀರ್ವಾದವನ್ನು ಪಡೆದು ಹೋಗುವ ನಿರ್ಧಾರದಿಂದ ಬಂದೇನು. ಏನು ಶತ್ರುಗಳನ್ನು ಸಂಧಿಯ ಒಪ್ಪಂದವನ್ನು ಮಾಡಿಕೊಳ್ಳಲೆಂದು ಬಂದಿರುವೆನೇ? ಯುದ್ಧದಲ್ಲಿ ನಾನು ಮಾಡಬೇಕಾದ ಕಾರ್ಯ ಯಾವುದು ಹೇಳಿ ಎಂದು ಕೇಳುವುದು ಅವನಲ್ಲಿ ಅಡಗಿರುವ ವೀರತನವನ್ನು ಅಭಿವ್ಯಕ್ತಪಡಿಸುತ್ತದೆ. 38 ಜಲಕ್ಕನಿಗಳರಿದೆ ಸಿರಿ ಕಳ್ಳೊಳ್ ಹುಟ್ಟಿದೆ ಎಂಬುದಂ ಅಂತ ಈ ವಾಕ್ಯಂ ಡಿ ಎಲ್ ನರಸಿಂಹಾಚಾರ್ಯರು ಸಂಪಾದಿಸಿರುವ ಆದಿಮಹಾಕವಿ ಪಂಪವರು ರಚಿಸಿರುವ ವಿಕ್ರಮಾರ್ಜುನ ವಿಜಯ ಎಂಬ ಮಹಾಕಾವ್ಯದ ದ್ವಿತೀಯ ಆಶ್ವಾಸದಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ದ್ರೋಣನು ಬಡತನದಿಂದ ಬಳಲುವ ಸಮಯದಲ್ಲಿ ತನ್ನ ಮಗನೊಡನೆ ಸಹಾಯವನ್ನು ಯಾಚಿಸಿ ಗೆಳೆಯನಾದ ದೃಪದನ ಬಳಿಗೆ ಬಂದ ಸಂದರ್ಭದಲ್ಲಿ ಮಾತು ದ್ರೋಣನು ದೃಪದನಿಗೆ ಹೇಳುತ್ತಾನೆ. ಸ್ವಾರಸ್ಯ: ಐಶ್ವರ್ಯ ಬರಲು ಮದ್ಯಪಾನ ಮಾಡಿದವರಂತೆ ಮಾತುಗಳು ತೊದಲುವುದು, ಮುಖದಲ್ಲಿ ವಕ್ರಚೇಷ್ಟೆ ಉಂಟಾಗುವುದು, ಮಾತುಗಳು ನಾಚಿಕೆಯಿಲ್ಲದಂತಾಗುವು, ಸಂಬಂಧವನ್ನು ಮರೆಯುವಂತೆ ಮಾಡುವುದು. ಕಾರಣವೇನೆಂದರೆ ಐಶ್ವರ್ಯ ಮತ್ತು ಮಧ್ಯೆ 2 ಸಮುದ್ರ ಮಂಥನ ಸಮಯದಲ್ಲಿ ಒಂದೇ ಕಡೆ ಜನಿಸಿರುವುದರಿಂದ ಅವೆರಡರಲ್ಲೂ ಒಂದೇ ಗುಣ ಇರುತ್ತದೆ ಎಂಬುದನ್ನು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ. ಒಂದು ಪದ್ಯವನ್ನು ಕೊಟ್ಟಿದ್ದಾನೆ, ಪೂರ್ಣಗೊಳಿಸ್ಬೇಕ್ರಿ. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡುನೊಂದನ ಕಟಕುರು ಪತಿಗೆ ಕೆಡವುದಾದೆಂದನು ತನ್ನ ಮನದೊಳಗೆ ಹರಿಯ ಹಾಗೆ ಹೊಗೆದೊರದುರುಹುದೇ ಬರಿದೆ ಹೋವುದೇ ತನ್ನ ವಂಶವನ್ನರುಹಿ ಕೊಂದನು ಹಲವು ಮಾತೆನೆಂದು ಚಿಂತಿಸಿದ. ಅಥವಾ ಮಾರಿಗೌತಣವಾಯಿತು ನಾಳಿನ ಭಾರತವು ಚದುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟಕೋಟಿಯನ್ನು ತೀರಿಸೇ ಪತಿಯ ವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನೆಯ ವೀರರೈವರ ನೋಯಿಸೆನು ರಾಜೀವ ಸಖನಾಣೆ ಅಂತ 1-2 ಪದ್ಯಗಳು. ಅದರಲ್ಲಿ ಅಥವಾ ಅಂತ ಕೊಟ್ಟಿದ್ದಾನೆ, ಒಂದನ್ನು ಬಿಡಿಸ್ಬೇಕು. ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿದ್ದಾನೆ, ಸಾರಾಂಶ ಬಿಡಿಸ್ಬೇಕು.
ಸುತ್ತಲೂ ಕವಿಯು ಕತ್ತಲೊಳಗೆ ಪ್ರೀತಿಯ ಹಣತೆಯನ್ನು ಹಚ್ಚೋಣ, ಬಿರುಗಾಳಿಗೆ ಹೊಯ್ದಾಡುವ ಹಡಗನ ಎಚ್ಚರದಲ್ಲಿ ಮುನ್ನೋಡಿಸೋಣ ಅಂತ ಈ ರೀತಿ ಇಲ್ಲಿ ಏನಪ್ಪ ಅಂತಂದರೆ ಭಾವಾರ್ಥ ಕೊಟ್ಟಿದ್ದಾನೆ. ಕವಿ ಜೆ.ಸಿ. ರುದ್ರಪ್ಪ ಅವರು ಮಾನವನು ತನ್ನ ಜೀವನದಲ್ಲಿ ಎಷ್ಟೇ ಅಡ್ಡಿ ಆತಂಕಗಳು ಎದುರಾದರೂ ಧನಾತ್ಮಕ ಮನೋಭಾವನೆಯಿಂದ ಹಾಗೂ ದೃಢ ಸಂಕಲ್ಪದಿಂದ ಕಾರ್ಯಶೀಲನಾದರೆ ಅಸಾಧ್ಯವಾದುದು ಯಾವುದಿಲ್ಲ ಎಂಬುದನ್ನು ಅವರ ಎದೆ ತುಂಬಿ ಹಾಡಿದೇನು ಕವನ ಸಂಕಲನದಿಂದ ಆಯ್ದ ಸಂಕಲ್ಪ ಗೀತೆ ಎಂಬ ಪದ್ಯದಲ್ಲಿ ಬಹಳ ಸರಳವಾಗಿ ಸುಂದರವಾಗಿ ಅಭಿವ್ಯಕ್ತವಾಗಿದೆ. ನಮ್ಮ ಬದುಕಿನ ಸುತ್ತಲೂ ಅಜ್ಞಾನ, ದ್ವೇಷ, ಅಸೂಹೆಗಳಿಂದ ಕೂಡಿದ ಕತ್ತಲೆ ತುಂಬಿಕೊಂಡಿದೆ. ನಾವು ಇಂತಹ ಕೆಡುಕಿನ ಕತ್ತಲೆಯೊಳಗೆ ಸಿಲುಕಿ ಬದುಕಿನಲ್ಲಿ ದಾರಿ ಕಾಣದೆ ಕಂಗಾಲಾಗಿದ್ದೇವೆ. ಇಂಥ ಸನ್ನಿವೇಶದಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚೋಣ. ಆ ಮುಖಾಂತರ ಸುಜ್ಞಾನದ ಬೆಳಕು ಮೂಡಿ ದ್ವೇಷಾಸೂಯೆಗಳು ತೊಲಗಿ ಪರಸ್ಪರರಲ್ಲಿ ನಂಬಿಕೆ, ವಿಶ್ವಾಸ ಮೂಡುವಂತೆ ಮಾಡೋಣ. ಸಮಾಜದ ಹಾಗೂ ಸಂಸಾರದ ಸಾಗರದಲ್ಲಿ ಹೊಡೆದಾಟ, ಅಶಾಂತಿಗಳಿಂದ ಹೊಯ್ದಾಡುತ್ತಾ ಬೀಳುವ ಭಯದಿಂದಲೇ ಸಾಗುವ ಬದುಕೆಂಬ ಹಡಗನ ಯಾವುದೇ ಅನಾಹುತವಾಗದಂತೆ ಎಚ್ಚರಿಕೆಯಿಂದ ಮುನ್ನಡೆಸೋಣ. ಪ್ರೀತಿ ವಿಶ್ವಾಸಗಳ ಮೂಲಕ ಬದುಕಿನಲ್ಲಿ ಅನಾಹುತವಾಗದಂತೆ ನೋಡಿಕೊಳ್ಳಬಹುದೆಂಬ ಮೌಲ್ಯವನ್ನು ಪ್ರಸ್ತುತ ಪದ್ಯವು ತಿಳಿಸುತ್ತದೆ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನಾಲ್ವಡಿ ಕೃಷ್ಣರಾಜ ಒಡೆಯರ ಮಾದರಿ ಮೈಸೂರು ರಾಜ್ಯದ ನಿರ್ಮಾಣಕ್ಕೆ ಕಂಕಣಬದ್ಧರಾಗಿ ಶ್ರಮಿಸಿದ ಬಗೆಯನ್ನು ವಿವರಿಸಿ. ಕ್ರಿಸ್ತಶಕ 1902ರಿಂದ ರಾಜ್ಯದ ನೇರ ಉಸ್ತುವಾರಿಯನ್ನು ತಮ್ಮ ಸುಪರ್ದಿಗೆ ಪಡೆದ ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಂಕಣಬದ್ಧರಾದರು. ಇವರು ಕ್ರಿಸ್ತಶಕ 1907ರಲ್ಲಿ ನ್ಯಾಯ ವಿಧಾಯಕ ಸಭೆಯನ್ನು ಸ್ಥಾಪಿಸಿದರು. ಇದು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಮಂಡಿಸಿದ ಎಲ್ಲ ವಿಷಯಗಳನ್ನು ವಿಮರ್ಶಿಸುವ ಅಧಿಕಾರವನ್ನು ಹೊಂದಿತ್ತು. ಕ್ರಿಸ್ತಶಕ 1923ರಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಶಾಸನಬದ್ಧ ಸಂಸ್ಥೆಯನ್ನಾಗಿ ಮಾರ್ಪಡಿಸಿದರು. ಇವರು ಸ್ಥಳೀಯ ಸಂಸ್ಥೆಗಳನ್ನು ರಚಿಸಿ ಆಡಳಿತ ವಿಕೇಂದ್ರೀಕರಣಕ್ಕೆ ಅನುವು ಮಾಡಿಕೊಟ್ಟರು. ಇವರ ಕಾಲದಲ್ಲಿ ಗ್ರಾಮ ನಿರ್ಮಲೀಕರಣ, ವೈದ್ಯ ಸಹಾಯ, ವಿದ್ಯಾಪ್ರಚಾರ, ನೀರಿನ ಸೌಕರ್ಯ, ಪ್ರಯಾಣ ಸೌಲಭ್ಯ ಮುಂತಾದ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು. ಸಾಮಾಜಿಕ ಕಾನೂನುಗಳ ಹರಿಕಾರ ಎಂಬ ಬಿರುದಿಗೆ ಪಾತ್ರರಾದ ಇವರು ಸಾಹಿತ್ಯ, ಸಂಗೀತ, ವಾಸ್ತುಶಿಲ್ಪಗಳ ಅಭಿವೃದ್ಧಿಗೆ ಒತ್ತು ನೀಡಿದರು. ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಎಂಬ ಸಂಸ್ಥೆಯು ಪ್ರಾರಂಭಗೊಳ್ಳಲು ಕಾರಣಕರ್ತರಾದರು. ಮೈಸೂರು ರಾಜ್ಯದಲ್ಲಿ ರೈಲು ಮಾರ್ಗಗಳ ನಿರ್ಮಾಣ ಕಾರ್ಯವು ಭರದಿಂದ ಸಾಗಿತ್ತು. 1900ರಲ್ಲಿ ಶಿವನ ಸಮುದ್ರದ ಬಳಿಯ ಕಾವೇರಿ ಕಣಿವೆಯಲ್ಲಿ ಏಷ್ಯಾ ಖಂಡದ ಮೊಟ್ಟಮೊದಲ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಪ್ರಾರಂಭ ಮಾಡಿದರು. ವಾಣಿವಿಲಾಸ ಸಾಗರ ಹಾಗೂ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಾಣ ಮಾಡಿ ನೀರಾವರಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರು. ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ಮೈಸೂರು ರಾಜ್ಯವಾಗಿ ಮಾರ್ಪಡಿತು. ಅಥವಾ ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ರೂಪುಗೊಳ್ಳಲು ವಿಶ್ವೇಶ್ವರಯ್ಯನವರ ಕೊಡುಗೆಗಳು ಎಂಬುದನ್ನು ಬರೆಯಿರಿ. ಇದೇ ಕ್ವಶನ್. ಇದರಲ್ಲಿಂದ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಇದು ಇದರ ಬರಿಬಹುದು ಅಥವಾ ಅದರ ಬರಿಬಹುದು. ಮೈಸೂರು ಮಾದರಿ ಎಂಬ ಹೊಸ ಆಡಳಿತ ಮಾದರಿ ರೂಪುಗೊಳ್ಳಲು ವಿಶ್ವೇಶ್ವರ ಕೊಡುಗೆಗಳನ್ನು ವಿವರಿಸಿ ಬರೆಯಿರಿ. ನಲವತ್ತೆರಡನೇ ಪ್ರಶ್ನೆ. ಲವನ ವೀರತ್ವವು ವೀರಲವ ಪದ್ಯದಲ್ಲಿ ನಿರೂಪಿತವಾದ ಬಗೆಯನ್ನು ವಿವರಿಸಿ. ಲವನು ಬಾಲಕನಾಗಿದ್ದರೂ ಸ್ವಾಭಿಮಾನಿ. ಅವನ ಮಾತುಗಳು ವಿರೋಚಿತ. ಅವನ ಮಾತೃಪ್ರೇಮ ಅನನ್ಯ. ವಾಲ್ಮೀಕಿ ಮಹರ್ಷಿಗಳು ಆಶ್ರಮದಿಂದ ಹೊರಗೆ ಹೋಗುವಾಗ ಲವನಿಗೆ ಆಶ್ರಮದ ಜವಾಬ್ದಾರಿ ವಹಿಸಿರುತ್ತಾರೆ. ಇಂಥ ಸಮಯದಲ್ಲಿ ರಾಮನ ಯಜ್ಞಾಶ್ವವು ಆಶ್ರಮವನ್ನು ಪ್ರವೇಶಿಸಿ ಹೂದೋಟವನ್ನು ಹಾಳು ಮಾಡುತ್ತದೆ. ಇದನ್ನು ಕಂಡು ಲವನು ಕುದುರೆಯ ಬಳಿ ಬಂದು ಕುದುರೆಯ ನೆತ್ತಿಯ ಮೇಲೆ ಮೆರೆಯುತ್ತಿದ್ದ ಪಟ್ಟದ ಲಿಖಿತವನ್ನು ಓದಿ ಜಗತ್ತಿಗೆ ರಾಮನೊಬ್ಬನೇ ವೀರನು ಎಂಬ ವಾಕ್ಯವನ್ನು ಕಂಡು ಕೆರಳಿ ಇವನ ಗರ್ವವನ್ನು ಬಿಡಿಸುತ್ತೇನೆ, ಇಲ್ಲದಿದ್ದಲ್ಲಿ ನನ್ನ ತಾಯಿಯನ್ನು ಎಲ್ಲರೂ ಹೇಡಿಯನ್ನು ಹೆತ್ತವಳೆಂದು ದೂರಿಬಿಡುತ್ತಾರೆ ಎಂದು ಮನದಲ್ಲಿ ಚಿಂತಿಸುತ್ತಾನೆ. ಲವನು ತನ್ನ ತೋಳ್ಬಲವನ್ನು ಶ್ರೀರಾಮನಿಗೆ ತೋರಿಸಿಬಿಡುತ್ತೇನೆ ಎಂದು ಕುದುರೆಯನ್ನು ಕಟ್ಟಿ ಹಾಕುತ್ತಾನೆ. ಋಷಿಮುನಿಗಳ ಮಕ್ಕಳು ಹೆದರಿಕೆಯಿಂದ ಬೇಡವೆಂದಾಗ ಲವನು ಬ್ರಾಹ್ಮಣರ ಮಕ್ಕಳು ಯುದ್ಧಕ್ಕೆ ಹೆದರಿದರೆ ಜಾನಕಿಯ ಸುತನು ಹೆದರುವನೇ ಎಂದು ವೀರನಂತೆ ಬಿಲ್ಲಿನ ಹೆದೆಯೇರಿಸಿ ಟೆಂಕಾಕಾರವನ್ನು ಮಾಡಿ ನಿಲ್ಲುತ್ತಾನೆ. ಇಂಥ ವೀರನಾದ ಬಾಲಕ ಲವನ ಶೌರ್ಯ, ತಾಯಿಯ ಮೇಲಿನ ಮಮತೆ, ದುರಹಂಕಾರವನ್ನು ಮೆಟ್ಟುವ ಸಾಹಸ ಎಂಥವರಿಗೆ ಮೆಚ್ಚುಗೆ ಆಗ್ತದ? ಅಥವಾ ಯಜ್ಞಾಶ್ವವನ್ನು ಕಟ್ಟಲು ಲವನು ನೀಡಿದ ಸಮರ್ಥನೆಯನ್ನೇ ಬರೀರಿ. ಅಥವಾ ಇದರ ಬರಿಬೇಕು ನೀವು ನೋಡಿ. ನಂತರದಲ್ಲಿ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳು ಉತ್ತರ ಬರೆಯಿರಿ. ಒಂದು ಪ್ಯಾರ ಕೊಟ್ಟಿರ್ತಾನೆ, ಅದನ್ನು ನೀವು ಓದಬೇಕು. ಓದಿ ಪ್ರಶ್ನೆ ಉತ್ತರವನ್ನು ಬಿಡಿಸಬೇಕು. ಕರ್ನಾಟಕದ ಏಕೀಕರಣ ಹೋರಾಟವನ್ನು ಜನಮಾನಸಗೊಳಿಸಿದ ದೃಷ್ಟಾಂತಗಳಾವು? ಕನ್ನಡದ ಸಾಹಿತಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ಸಂಘ ಮುಂತಾದ ನಾಡಿನ ಹಲವು ಸಂಘ ಸಂಸ್ಥೆಗಳು
ರಾಜಕೀಯ ಮುಖಂಡರು, ವಿದ್ಯಾರ್ಥಿಗಳು, ಜನಸಾಮಾನ್ಯರು ಏಕೀಕರಣ ಹೋರಾಟದಲ್ಲಿ ಭಾಗವಹಿಸಿದರು. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ಎಂಬ ಹಾಡು ಎಲ್ಲೆಲ್ಲೂ ಜನರನ್ನು ಬಡಿದೆಬ್ಬಿಸಿತು. 1936ರಲ್ಲಿ ಹಂಪಿಯಲ್ಲಿ ನಡೆದ ವಿಜಯನಗರ ಸಾಮ್ರಾಜ್ಯದ 6ನೆಯ ಶತಮಾನೋತ್ಸವ ಕರ್ನಾಟಕ ಏಕೀಕರಣಕ್ಕೆ ಜನರನ್ನು ಹುರಿದುಂಬಿಸಿತು. 1927ರಲ್ಲಿ ನಡೆದ ಮೈಸೂರು ರಾಜರ ಬೆಳ್ಳಿ ಹಬ್ಬ ಕರ್ನಾಟಕ ಏಕೀಕರಣದ ಹೋರಾಟದಲ್ಲಿ ಆಚರಿಸಲ್ಪಟ್ಟಿತ್ತು. ಕರ್ನಾಟಕ ರಾಜ್ಯ ಒಂದುಗೂಡಲು ಹೋರಾಡಿದ ಮಹನೀಯರನ್ನು ಹೆಸರಿಸಿ. ಕರ್ನಾಟಕ ರಾಜ್ಯ ಒಂದುಗೂಡಲು ಹೋರಾಡಿದ ಮಹನೀಯರು: ಎಸ್. ನಿಜಲಿಂಗಪ್ಪ, ಆಲೂರ ವೆಂಕಟರಾವ್, ಮುದಿಬಿಡ ಕೃಷ್ಣರಾವ್, ಕಡಪ ರಾಘವೇಂದ್ರರಾವ್, ಬಿ. ಎಂ. ಶ್ರೀಕಂಠಯ್ಯ, ಆನ ಕೃಷ್ಣರಾವ್, ಬಿ. ಶಿವಮೂರ್ತಿ, ರಂಗನಾಥ ದಿವಾಕರ್, ಕೋ. ಚೆನ್ನಬಸವ ಮುಂತಾದವರು. ಹೀಗೆ ನೂರಾರು ಸಾಹಿತಿಗಳ, ರಾಜಕಾರಣಿಗಳ, ಗಣ್ಯರ ಶ್ರಮದ ಫಲವಾಗಿ 1953ರಲ್ಲಿ ಕರ್ನಾಟಕ ಏಕೀಕರಣವಾಯಿತು ಅಂತ ಹೇಳ್ಬೋದು. ನಂತರದಲ್ಲಿ ಮಕ್ಕಳೇ ಒಂದು ಪತ್ರವನ್ನು ಬರೀಬೇಕಾಗ್ತದೆ. ಒಂದು ವೈಯಕ್ತಿಕ ಪತ್ರ, ಇನ್ನೊಂದು ತಂದೆ ತಾಯಿಗಳಿಗೆ ಪತ್ರ, ವ್ಯವಹಾರಿಕ ಪತ್ರ. ಇಲ್ಲಿ ಮಹಾನಗರ ಪಾಲಿಕೆಗೆ ಆಯುಕ್ತರಿಗೆ ಪತ್ರ ಅಂದರೆ ವ್ಯವಹಾರಿಕ ಪತ್ರ. ಇದು ಕಂಪಲ್ಸರಿ. ಇದು ಬರಿತಾ ಅಂದರೆ ಇದು ಬರೀರಿ, ವೈಯಕ್ತಿಕ ಬರಿತಾ ಅಂದರೆ ವೈಯಕ್ತಿಕ ಬರೀರಿ. ಇಲ್ಲಿ ಇಂದ ಭೂಮಿಕಾ, ಚೆನ್ನಮ್ಮ ಬಡಾವಣೆ, ಬೆಳಗಾವಿ, ಈ ಕಡೆ ದಿನಾಂಕ ಹಾಕಬೇಕು. ಇವರಿಗೆ ಯಾರಿಗೆ? ಮಾನ್ಯ ಆಯುಕ್ತರು, ಮಹಾನಗರ ಪಾಲಿಕೆ ಬೆಳಗಾವಿ ಮಾನ್ಯರೇ. ವಿಷಯ ಏನಿರುತ್ತೆ ಕ್ವಶನ್ನಲ್ಲಿ ಅದೇ ಹಾಕಬೇಕು. ಇಲ್ಲಿ ನೋಡಿ, ವಿಷಯ ವಿವರಣೆನೂ ಕೂಡ ಹಾಕಬೇಕು. ಈ ರೀತಿ ವಿಷಯ ವಿವರಣೆ ಹಾಕಿದಾಗ ವಂದನೆಗಳೊಡನೆ ಕೊನೆಗೆ ತಮ್ಮ ನಂಬುಗೆ ಸಹಿ ಭೂಮಿಕಾ ಅಂತ ಹಾಕಬೇಕು. ಇಂದ ಯಾರಿಂದ? ಭೂಮಿಕಾ, ಚೆನ್ನಮ್ಮ ಬಡಾವಣೆ ಬೆಳಗಾವಿ, ಹೊರವಿಳಾಸ ಇವರಿಗೆ ಮಾನ್ಯ ಆಯುಕ್ತರು, ಮಹಾನಗರ ಪಾಲಿಕೆ ಬೆಳಗಾವಿ. ಅಥವಾ ನಿಮ್ಮ ಸಹೋದರ ವಿವೇಕನಿಗೆ ಪತ್ರ ಬರೀರಿ ಅಂತ. ಭುವನ ಎಂದು ಭಾವಿಸಿಕೊಂಡು, ನೀವೇ ಭುವನ ಅಂತ ತಿಳ್ಕೊಂಡು ನಿಮ್ಮ ಸ್ನೇಹಿತನಿಗೆ ಬರೀಬೇಕು. ಸ್ನೇಹಿತನಿಗೆ ಬರಬೇಕಾದ್ರೆ ಈ ಕಡೆ ದಿನಾಂಕ 12/25 ಭುವನ, 10ನೇ ತರಗತಿ, ಸರ್ಕಾರಿ ಪ್ರೌಢಶಾಲೆ, ನಿಮ್ದು ಅಡ್ರೆಸ್ ಹಾಕಬೇಕು. ಈ ಕಡೆ ಕ್ಷೇಮ, ಮಧ್ಯದಲ್ಲಿ ಶ್ರೀ. ಇಲ್ಲೇನಪ್ಪ ಅಂತಂದರೆ ಬರಿತಾ ಹೋಗಬೇಕು. ನಿನ್ನ ಪ್ರೀತಿಯ ಸಹೋದರ ಸಹಿ ವಂದನೆಗಳೊಂದಿಗೆ ಅಂತ ಹಾಕಬೇಕು. ಹೊರವಳಾಸ ಇಂದ ಅಂತ ಹಾಕಬೇಕು. ಪ್ರಬಂಧವನ್ನು ಬರಿಬೇಕು. 15 ವಾಕ್ಯಗಳಿಗೆ ಕಡಿಮೆಯಿಲ್ಲದಂತೆ ಪ್ರಬಂಧ ಬರಿಬೇಕು. 5 ಅಂಕಗಳು. ಪೀಠಿಕೆ ಹಾಕಬೇಕು. ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಭಾರತ ಸಾಧನೆ, ಪೀಠಿಕೆ, ವಿವರಣೆ ಮತ್ತು ಉಪಸಂಹಾರ ಈ ರೀತಿ ಹಾಕಿ ಬರೀಬೇಕು. ಭಾರತೀಯ ಸಮಾಜವನ್ನು ಕದಡುತ್ತಿರುವ ಮಾರಕಾಂಶಗಳು, ಪೀಠಿಕೆ. ವಿಷಯ ನಿರೂಪಣೆ. ಈ ರೀತಿಯಾಗಿ ಬಿಡಿಸ್ಬೇಕು ಮಕ್ಕಳೇ. 10ನೇ ತರಗತಿ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕಾಗಿ ಈ 4 ಕ್ವಶನ್ ಪೇಪರ್ಗಳನ್ನು, ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಓದೋದನ್ನು ಮರೆಯೋದಿಲ್ಲ ಅಂತ ತಿಳ್ಕೊತಾ, ವಿಡಿಯೋಗಳನ್ನು ನೋಡಿ ಕ್ವಶನ್ ಆನ್ಸರ್ಗಳನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಬರೆದಿದ್ದೇ ಆದರೆ 100ಕ್ಕೆ 100 ಅಂಕಗಳನ್ನು ನೀವು ಗಳಿಸ್ಬೋದು ಅಂತ, ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಅಂತ ಹರಿಸ್ತಾ ಕ್ಲಾಸನ್ನು ಮುಗಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.